ನಮಸ್ತೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಚಿಗುರೆಲೆ ತಂಬುಳಿ ಈ ಸಂಚಿಕೆಯಲ್ಲಿ ನಾವು ನಿಮಗೆ ಈ ಚಿಗುರೆಲೆಗಳಿಂದ ಒಂದು ಚಟ್ನಿ ಮಾಡುವುದನ್ನು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ನಮ್ಮ ಜೊತೆ ಸುಮನ ಬಡಿಕಲರ್ ಅವರಿದ್ದಾರೆ. ನಮಸ್ಕಾರಮ್ಮ. ತಂಬುಳಿಯ ಸಂಚಿಕೆಯಲ್ಲಿ ಚಿಗುರೆಲೆಗಳಿಂದ ಮಾಡುವಂಥ ಚಟ್ನಿ, ಈ ಚಟ್ನಿಯ ಬಗ್ಗೆ, ಅದು ಆರೋಗ್ಯಕ್ಕೆ ಏನು ಉಪಯೋಗ, ಅದರಿಂದ ಈ ಚಟ್ನಿಗಳನ್ನು ಸೇವಿಸುವುದರಿಂದ ನಮಗೆ ಏನು ಲಾಭ ಎಂಬುದರ ಬಗ್ಗೆ ಅಮ್ಮ ತಿಳಿಸಿಕೊಳ್ಳಲಿಕ್ಕಿದ್ದಾರೆ. ನೀವು ಯಾವುದೆಲ್ಲ ಚಿಗುರೆಲೆಗಳನ್ನು ಉಪಯೋಗ ಮಾಡಿ ಈ ಒಂದು ಚಟ್ನಿನ ತಯಾರು ಮಾಡ್ತೀರಿ ಅಂತ ಹೇಳಿ ತಮ್ಮ ವೀಕ್ಷಕರಿಗೆ ತಿಳಿಸಬೇಕು. ಮತ್ತು ಇದರ ಆರೋಗ್ಯದ ಗುಣಗಳು ಏನೆಲ್ಲ ಉಂಟು, ಮತ್ತು ಇದರಿಂದ ಈ ಚಟ್ನಿಗಳನ್ನು ಸೇವನೆ ಮಾಡುವುದರಿಂದಾಗಿ ಏನು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಆಹಾರವಾಗಿ ಉಪಯೋಗ ಮಾಡುವುದರಿಂದ ಹೇಳೋದನ್ನು ವೀಕ್ಷಕರಿಗೆ ತಿಳಿಸಬೇಕು ಅಂತ ಕೇಳಿಕೊಳ್ತೇನೆ. ನಿಮಗೆ ಕ್ಯಾಲ್ಸಿಯಂ ಬೇಕಾದ್ದು, ಅಯನ್ ಕಂಟೆಂಟು, ಮಕ್ಕಳಿಗೆ ಜೀರ್ಣಕ್ಕೆ ಬೇಕಾದ್ದು, ಅಂದರೆ ಒಳಗಿನ ಎಲ್ಲ ವ್ಯವಸ್ಥೆಗಳನ್ನು ಅದು ಸರಿ ಮಾಡ್ತದೆ. ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಅದನ್ನು ಕೊಡ್ತೇವೆ ನಾವು ಯಾವಾಗಲೂ. ಕೊಡಿ ಚಟ್ನಿ ಅಂತ ಹೇಳಿ ಹುಟ್ಟಿದ ಒಂದು ಕನೇರು ಮದ್ದು ಅಂತ ಹೇಳಿ ಹುಟ್ಟಿದ ಒಂದು 40 ದಿನದ ನಂತರ ಕೊಡ್ತಾರೆ ಹಳ್ಳಿಯಲ್ಲೆಲ್ಲ. ಪುಟ್ಟ ಮಕ್ಕಳಿಗೆ ಅಂದರೆ ಇದರ ರಸವನ್ನು ಅಥವಾ ಇದರ ಚಟ್ನಿ ಥರ ಮಾಡಿ ಅದನ್ನು ಕೊಡ್ತಾರೆ, ಖಾರ ಹಾಕದೆ ಕೊಡ್ತಾರೆ ಮಕ್ಕಳಿಗೆ. ಇದು ಎಂತ ಹೇಳಿದರೆ ಜೀರ್ಣಶಕ್ತಿಗೆ ಫಸ್ಟ್ ಕ್ಲಾಸು. ನಿಮಗೆ ಅಂದರೆ ಬಾಯಿ ರುಚಿ ಬರ್ತದೆ, ನಿಮಗೆ ಹೊಟ್ಟೆಯ ಒಳಗೆ ಜೀರ್ಣ ಎಲ್ಲ ಕರೆಕ್ಟ್ ಆಗ್ತದೆ. ಆಹಾರ, ಅಯನ್ ಕಂಟೆಂಟ್ ಆಗಲಿ, ನಿಮಗೆ ಕ್ಯಾಲ್ಸಿಯಂ ಆಗಲಿ, ಕೆಲವು ವಿಟಮಿನ್ಗಳೆಲ್ಲ ಇದರಲ್ಲಿ ಸಿಗ್ತವೆ ಈ ಸೊಪ್ಪಿನ ಇದರಲ್ಲಿ. ಖಂಡಿತ ಹಿಂದಿನವರೆಲ್ಲ ಇದನ್ನೇ ಮಾಡ್ತಾ ಇದ್ದದ್ದು. ಮಕ್ಕಳಿಗೆ ವಾರಕ್ಕೆ ಒಂದು ಸಲ ಮಾಡಿ ಅದನ್ನು 1 ವಾರ ತಿನ್ನಲಿಕ್ಕೆ ಕೊಡ್ತಾ ಇದ್ರು. ಅದನ್ನು 1-2 ತುತ್ತು ಅನ್ನವನ್ನು ಇದರಲ್ಲೇ ಊಟ ಮಾಡಿಸ್ತಾ ಇದ್ರು ಮೊದಲು. ಅಯನ್ ಕಂಟೆಂಟ್ ಆಗಲಿ, ಕ್ಯಾಲ್ಸಿಯಂ, ಪ್ರತಿಯೊಂದಕ್ಕೂ ಜೀರ್ಣಶಕ್ತಿಗೂ ಒಳ್ಳೆಯದು. ಲೂಸ್ ಮೋಷನ್ ಇದ್ದರೆ ಅದಕ್ಕೂ ನಿಮಗೆ ಒಳ್ಳೆಯದಾಗ್ತದೆ. ಎಲ್ಲವನ್ನು ಕರೆಕ್ಟ್ ಮಾಡಿಕೊಳ್ಳಿ. ಜೀರ್ಣಶಕ್ತಿ ಸರಿಯಾದ ಕೊಳ್ಳೆ ಮತ್ತೆ ಯಾವುದು ಬರುವುದಿಲ್ಲ ಅಲ್ಲಿಂದ ಮಕ್ಕಳಿಗೆ. ಉಚಿತವಾಗಿ ಸಿಕ್ಕುವಂಥದ್ದು. ಅದೇನು ಈಟ್ ಹಾಕ್ಲಿಕ್ಕಿಲ್ಲ, ಅದಕ್ಕೆ ಎಂಥದ್ದು ಇಲ್ಲ ಅಲ್ವ, ಒರಿಜಿನಲ್ ಆಗಿ ಅಷ್ಟೇ. ಅದು ಗುರ್ತ ಇಟ್ಕೊಂಡು ಮಾಡೋದು ಒಳ್ಳೆಯದು. ಪರಿಚಯ ಇರಬೇಕೆಲ್ಲದ್ರದ್ದು. ಈ ಒಂದು ಅಮೂಲ್ಯವಾದಂಥ ವಿಚಾರವನ್ನು, ಅಂದರೆ ಒಂದು ಚಟ್ನಿ ತಯಾರು ಮಾಡುವುದರಿಂದಾಗಿ ಮನುಷ್ಯನ ದೇಹಕ್ಕೆ ಐರನ್ ಕಂಟೆಂಟ್, ಅಂದರೆ ಕಬ್ಬಿಣದ ಅಂಶ ಆದರೆ ಕ್ಯಾಲ್ಸಿಯಂ ಮತ್ತು ಕೆಲವು ವಿಟಮಿನ್ಗಳು ಕೆಲವು ಗಿಡಗಳಲ್ಲಿ ಬೇರೆ ಬೇರೆ ನಮೂನೆ ಸಿಗ್ತದೆ. ಅದು ಎಲ್ಲವೂ ಇದರಲ್ಲಿ ಬರ್ತದೆ ಅಂತ. ಅವಾಗ ಈ ಚಟ್ನಿ ಮಾಡೋದ್ರಿಂದ ಆರೋಗ್ಯ ಮಕ್ಕಳಿಗೆ ಎಲ್ಲದಕ್ಕೂ ಸಿಗ್ತದೆ. ಅದು ದೊಡ್ಡವರು ಖಂಡಿತ ದೊಡ್ಡವರು ಉಪಯೋಗ. ಬಾಣಂತಿಗೆ ಇದನ್ನು ಚಟ್ನಿ ಮಾಡಿ ಕೊಡ್ತಾರೆ ನಮ್ಮದ್ರಲ್ಲಿ. 12 ದಿವಸದ ನಂತರ ಇದನ್ನು ಪಲ್ಲೋಡಿ ಅಂತ ಹೇಳ್ಕೊಂಡು ಇದರಲ್ಲಿ ಹಾಕಿ ಕೊಡ್ತಾರೆ, ಇದನ್ನೇ ಮಾಡಿ ಕೊಡ್ತಾರೆ. ನೋಡಿ ವೀಕ್ಷಕರೇ, ಇಂಥ ಒಂದು ಅಮೂಲ್ಯವಾದಂಥ ಚಟ್ನಿಯನ್ನು ನಾವು ನಮಗೆ ಪರಿಚಯ ಮಾಡ್ತಾ ಇದ್ದೇವೆ. ಬನ್ನಿ ವೀಕ್ಷಕರೇ, ಈಗ ಅದಕ್ಕೆ ಯಾವುದೆಲ್ಲ ಈ ಚಿಗುರೆಲೆಗಳನ್ನು ಉಪಯೋಗ ಮಾಡ್ತಾರೆ ಅಂತ ಹೇಳೋಂಥ ನೋಡುವ. ಚಿಗುರೆಲೆ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು. ಈಗ ಇದನ್ನು, ಈ ಕೊಡಿಗಳನ್ನು ಯಾವುದು, ಇದು ಬೀರುಂಡದ ಚಿಗುರು. ಇದರ ಕೊಡಿ ಚಟ್ನಿ ಮಾಡುವಾಗ ಹುಳಿಯ ಬದಲಿಗೆ ಇದನ್ನು ಉಪಯೋಗಿಸ್ತಾರೆ. ಇದು ಹುಳಿಯಾಗಿರ್ತದೆ ಇದು ಸೊಪ್ಪು. ಬೀರುಂಡ ಹೇಳಿ ಪುನರ್ಪುಳಿ ಸೊಪ್ಪು ಇದು. ಆಮೇಲೆ ಇದು ಹುಳಿಯ ಬದಲಿಗೆ ಮಾಡೋದು ಅಂಬಟೆ ಚಿಗುರು, ಅಮಟೆಕಾಯಿ. ಇದು ಅಂಬಟೆ. ಮುಂದೆ ಇದು ದಡ್ಡಾಲ ಮರದ ಚಿಗುರು. ಇದು ಚಟ್ನಿಗೆ ಹಾಕುವಂಥದ್ದು, ತಂಪಾಗಿ ಇರ್ತದೆ. ಎಲ್ಲ ಮದ್ದಿನ ಇದನ್ನು ನಾವು ಬೇಯಿಸುವಾಗ ಇದರ ಎಲೆಯಲ್ಲೇ ಇಟ್ಟು ನಾವು ಬೇಯಿಸೋದು. ಇದರ ಎಲೆಯಲ್ಲಿ ಕಟ್ಟಿ, ಅಥವಾ ಬಾಳೆ ಎಲೆಯಲ್ಲಿ ಕಟ್ಟಿ. ಇದು ಗೇರು ಬೀಜದ ಚಿಗುರು, ಮರದ್ದು, ಗೇರು ಹಣ್ಣಿದ್ದು, ಕ್ಯಾಶ್ಯೂ, ಅದರ ಚಿಗುರು. ಕಿಸ್ಕಾರ, ಕೇಪಳ ಹೂವಿದ್ದು, ಇದು ಕೇಪಳ ಹೂವಿನ ಚಿಗುರು. ಇದು ವಿಟಮಿನ್ ಸೊಪ್ಪು. ಇದು ಹೊನಗೊನ್ನೆ. ಮತ್ಸ್ಯಾಕ್ಷಿ ಅಂತ ಹೇಳ್ತಾರೆ. ಕಣ್ಣಿಗೆಲ್ಲ ಭಾರಿ ಒಳ್ಳೆಯದು ಇದು, ನರದೋಷಗಳಿಗೆ ಕಣ್ಣಿದ್ದು ಚಿಗುರು ಇದು. ಆಮೇಲೆ ಇದು ತಗತ್ತೆ, ಅಂದರೆ ತಜಂಕ್ ಅಂತ ನಮ್ಮ ತುಳುವಲ್ಲಿ ಹೇಳೋದು. ತಗತ್ತೆ ಅಂತ ರೋಡ್ ಸೈಡಲ್ಲೆಲ್ಲ ಸಿಗ್ತದೆ. ಇದು ಅಗಸೆ ಅಲ್ಲ, ತಗತ್ತೆ ಗಿಡ ಅಂತ. ತಜಂಕ್ ಅಂತ ನಾವು ತಗತ್ತೆ ಗಿಡ ಅಂತ ಹೇಳೋದು. ಗೂಗಲಲ್ಲಿ ಹಾಕಿ ನೋಡಿದರೆ ಬರ್ತದೆ. ಅದು ರೋಡ್ ಸೈಡಲ್ಲೆಲ್ಲ ಮಳೆಗಾಲ ಆದ ಕೂಡಲೇ ಹುಡ್ತದೆ. ನಾವು ಪತ್ರೊಡೆ ಎಲ್ಲ ಮಾಡ್ತೇವೆ ಇದರದ್ದು. ಇದು ಹೊಟ್ಟೆ ವಿಷ ತೆಗಿಲಿಕ್ಕೆಲ್ಲ ಭಾರಿ ಒಳ್ಳೆಯದು ಇದು ಗಿಡ. ಇದು ಕೊಜಂಬೆ ಬಳ್ಳಿ ಅಂತ, ಕೊಜಂಬೆ ಬಳ್ಳಿಯ ಎಲೆ ಇದು. ತುಂಬ ತಂಪು ಗುಣದಿಂದ ಕೂಡಿದೆ ಇದು.
ಕೊಜಂಬೆ ಬಳ್ಳಿ. ಕೊಜಂಬೆ ಬಳ್ಳಿ ಇದು ನಿಮಗೆ ಕನ್ನಡ ಭಾಷೆಯಲ್ಲಿ ಕೊಜಂಬೆ ಬಳ್ಳಿ. ಕೊಜಂಬೆ ಬಳ್ಳಿ ಅಂತ ಹಾಕಿದ್ರೆ ಸಿಗ್ತದೆ. ಕೊಜಂಬೆ ಬಳ್ಳಿ ಅಂತಲೇ ಹೇಳು, ನನಗೆ ಅಷ್ಟೇ ಗೊತ್ತಿರೋದು ಆ ಹೆಸರು. ಇದಾದ್ರೆ ರೋಡ್ ಸೈಡಲ್ಲೆಲ್ಲ ಬಳ್ಳಿ ದೊಡ್ಡ ಬಳ್ಳಿ ಆಗಿ ಹೋಗ್ತದೆ, ಕೆಂಪು ಕೆಂಪು ಚಿಗುರು ಇರ್ತದೆ ಈ ಥರ. ಇದು ಲೂಸ್ ಮೋಷನಿಗೆಲ್ಲ ಇದ್ರ ಮೋಷನ್ ಸರಿ ಮಾಡಲಿಕ್ಕೆ ಇದು ಭಾರಿ ಒಳ್ಳೆ ಮದ್ದಾಗ್ತದೆ ಇದು ಮಕ್ಕಳಿಗೆಲ್ಲ, ಎಲ್ರಿಗೂ ಅಂತೂ ಮಕ್ಕಳಿಗೂ. ಇದು ನೆಲನೆಕ್ಕರೆ ಕೊಡಿ, ಇದು ಜೀರ್ಣಕ್ಕೆಲ್ಲ ಭಾರಿ ಒಳ್ಳೆಯದಾಗುವಂಥದ್ದು. ಇದು ಸಿಹಿಮುಳ್ಳು ಅಂತ ಹೇಳ್ತಾರೆ, ಚೀಮುಳ್ಳು ಅಂತ, ಮುಳ್ಳು ಕೆಂಜಿಗ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅದಕ್ಕೆ. ಮುಳ್ಳು ಕೆಂಜಿಗ, ಇದರಲ್ಲಿ ಹಳದಿ ಹೂ ಬಂದು ಕಾಯಿಗಳೆಲ್ಲ ಆಗ್ತವೆ, ಮಕ್ಕಳೆಲ್ಲ ಅದನ್ನು ತಿಂತಾರೆ. ಅದರ ಕಾಯಿಗಳನ್ನೆಲ್ಲ ರೋಡ್ ಸೈಡಲ್ಲೆಲ್ಲ ಮುಳ್ಳಿನ ಗಿಡದಲ್ಲಿ ಇರ್ತದೆ ಅದು. ಇದು ಸಣ್ಣ ನೆಕ್ಕರೆ ಐತೆ, ಇದು ದೊಡ್ಡ ನೆಕ್ಕರೆ ಅಂತ. ಇದು ಜೀರ್ಣಕ್ಕೂ ಭಾರಿ ಒಳ್ಳೆಯದು. ಇದರಲ್ಲಿ ರೋಡ್ ಸೈಡಲ್ಲಿ ಕಾಯಿಗಳೆಲ್ಲ ಆಗುವುದನ್ನು ನೋಡಿರ್ಬೋದು, ಮಳೆಗಾಲ ಆಗುವಾಗ ಕಪ್ಪು ಕಪ್ಪು ಕಾಯಿ ಬರ್ತದೆ ಇದರಲ್ಲಿ, ತಿನ್ನುವಾಗ ಬಾಯಿಯೆಲ್ಲ ನೀಲಿ ಆಗ್ತದೆ. ಇದು ಸೀಬೆ ಚಿಗುರು, ಪೇರಳೆ ಚಿಗುರು. ಇದು ನೆಡಿಲ್ ಗಿಡ ಅಂತ ಒಂದು ಉಂಟು, ನಮ್ಮ ಹಳ್ಳಿಯಲ್ಲೆಲ್ಲ ಸಿಗ್ತದೆ ಇಲ್ಲೆಲ್ಲ, ನೆಡಿಲ್ ಕೊಡಿ ಅಂತೇಳಿ. ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಬಾಣಂತಿಗೆಲ್ಲ ಇದನ್ನು ಹಾಕ್ತಾರೆ, ಇದರ ನಾರನ್ನೆಲ್ಲ ಕುದಿಸಿ ಕಷಾಯ ಮಾಡಿ. ಆಮೇಲೆ ಇದು ಗೆಣಸಿನ ಚಿಗುರು, ಅದು ಹಾಕ್ಲಿಕ್ಕೆ ಆಗ್ತದೆ. ಗೆಣಸು ನಮ್ಮ ಊರಿನ ಗೆಣಸು. ಅದು ಸ್ವಲ್ಪ ಬಾಡಿದೆ ಇವಾಗ, ಅದರದ್ದು ಚಿಗುರು ಇದು. ಇದು ಬಂದ ನಾರು ಅಂತ ಒಂದು ನಮ್ಮ ಊರಲ್ಲಿ ಸಿಗ್ತದೆ. ಸಣ್ಣ ಮಕ್ಕಳಿಗೆ ಎದೆ ಹಾಲಿಲ್ಲ ಅಂತದವರಿಗೆ ಇದರ ನಾರಿನ ಕಷಾಯವನ್ನು ಕುಡಿಸ್ತಾರೆ. ಇದು ಒಳ್ಳೆ ತಂಪು, ಮಕ್ಕಳಿಗೆಲ್ಲ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ, ಇದರ ಚಿಗುರುಗಳು. ಇದು ಕೊರಜ್ಜಿ ಚಿಗುರು ಅಂತೇಳಿ, ಕೊರಜ್ಜಿ ಮರ ಅಂತ. ಇವಾಗ ಚಿಗುರು ಬೇಸಿಗೆ ಆಗಿ ಬಾರಿ ಕಡಿಮೆ ಆಗಿದೆ. ಇದು ಮಕ್ಕಳಿಗೆ ಚಿಹ್ನೆಗೆಲ್ಲ ಹಾಕುವಂಥದ್ದು. ಇದು ಚಿಹ್ನೆ ಅಂದರೆ ಕಫದ ಬಾಧೆ ಬರುವ, ಸ್ಮೆಲ್ಲಿನ ಹೂ ಬರುತ್ತೆ. ಹೌದು 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 ಹೌದು. ಈಗ ಇನ್ನು ಹೂ ಬಿಡುವ ಟೈಮಲ್ಲೆಲ್ಲ ಬರೋದು ಇದೆ ಕೊರಜ್ಜಿ ಅಂತೇಳಿ, ಅದೇ ಇದು. ಇದು ಅಕ್ಕಿ ಬಳ್ಳಿ, ಅರ್ಕೆದ ಬೂರು ಅಂತ ನಮ್ಮ ತುಳುವಲ್ಲಿ ಹೇಳಿದ್ದು, ಅಕ್ಕಿ ಬಳ್ಳಿಯ ಚಿಗುರುಗಳು. ಇದೆಲ್ಲ ಒಂದೊಂದು ಹಿಡಿಯೆಲ್ಲ ಹಾಕ್ಬೋದು. ಇದನ್ನು ಜಾಸ್ತಿ ನಾವು ಪ್ರಮಾಣ ಜಾಸ್ತಿ ಮಾಡುವಾಗ, ನಾನೀಗ 2 ಕೊಡಿ ಇಟ್ಕೊಂಡದ್ದು. ಇದು ಗೇರು ಮರ ಅಲ್ಲ, ಗೇರೆ ಮರ, ಸೇರೆ ಮರ ಅಂತ ನಾವು ತುಳುವಲ್ಲಿ ಹೇಳಿದ್ದು, ಸೇರೆತ ಮರ ಅಂತ ಹೇಳ್ಕೊಂಡು. ಇದು ಹುಣ್ಣಾಗ್ತದೆ, ತೆಗೆಯುವಾಗೆಲ್ಲ ಬಾರಿ ಜಾಗ್ರತೆ ಆಗಬೇಕು. ಇದು ಅದರ ಚಿಗುರು. ಇದು ಬೆಂದ ಮೇಲೆ ಇದೇನಾಗೋದಿಲ್ಲ, ಬೇಯಿಸಿದ ಮೇಲೆ ತುರಿಸೋದೆಲ್ಲ ಏನಿಲ್ಲ, ಇಲ್ಲಾಂದರೆ ಸ್ವಲ್ಪ ತುರಿಸ್ತದೆ ಇದು. ಇದು ಹೊಟ್ಟೆ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಆಮೇಲೆ ಇದು ಕುಂಟಾಲ್ ಮರದ ಚಿಗುರು, ಕವಳೆ ಹಣ್ಣು ಅಂತ ಹೇಳ್ತಾರೆ. ನೀಲಿ ಹಣ್ಣು ಆಗ್ತದೆ. ಕೆಂಪು, ಹೌದು ಹೌದು. ಮಳೆಗಾಲ ಬರಲಿಕ್ಕೆ ಈಗ ಇನ್ನು ಆಗಲಿಕ್ಕೆ ಶುರುವಾಗ್ತದೆ. ನೇರಳೆ ಅಲ್ಲ, ಕುಂಟಾಲ ಹಣ್ಣು ಅಂತೇಳಿ, ಇದು ಕವಳೆ ಹಣ್ಣು ಅಂತ ಹೇಳ್ತಾರೆ ಅದಕ್ಕೆ. ಇದು ಚೂರಿ ಮುಳ್ಳು, ಚೂರಿ ಮುಳ್ಳಿನ ಚಿಗುರು, ಅದು ತಿಂತಾರೆ. ಹಣ್ಣು ಸಣ್ಣ ಸಣ್ಣಗಿರ್ತದೆ, ಮಕ್ಕಳು ತಿಂತವೆ. ಇದು ಕೊಟ್ಟೆ ಮುಳ್ಳು ಕೊಡಿ. ಇದು ಅಂದರೆ ಬಾಯಲ್ಲಿ ಕೊಟ್ಟೆ ಹುಣ್ಣಾದಾಗ ಅದರ ಕೆತ್ತೆ ಕಷಾಯ ಎಲ್ಲ ಮಾಡಿ ಕುಡಿತಾರೆ. ಇದು ಅದರ ಚಿಗುರುಗಳು. ಇದು ನೇರಳೆ ಮರದ ಚಿಗುರು, ನೇರಳೆ. ಆಮೇಲೆ ಇದು ನಾಚಿಕೆ ಮುಳ್ಳು, ಇದು ಒಂದು ಸ್ವಲ್ಪ ಹಾಕ್ಬೋದು. ಹೌದು, ಎಲ್ರಿಗೂ ಗೊತ್ತುಂಟು ಇದು, ಹೌದು ಖಂಡಿತ. ಇದು ಎಲ್ರಿಗೂ ಗೊತ್ತಿದೆ. ಇದು ಕರಿಬೇವು. ಕರಿಬೇವು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಇದು ಬೆಳ್ಳಟ್ಟೆ ಚಿಗುರು. ಇದೆಲ್ಲ ಯಾಕೆ ಅಂತ ಹೇಳಿದರೆ, ಇದರಲ್ಲಿ ಕೆಲವು ಉಷ್ಣದ ಚಿಗುರುಗಳು ಉಂಟು. ಅದರ ಇದು ಗುಣವೇ ಸ್ವಲ್ಪ ಉಷ್ಣ ಅಂತ. ಅದಕ್ಕೆ ಈಗ ತಂಪಿಗೆ ಇದನ್ನೆಲ್ಲ ಹಾಕೋದು. ಇದು ಎಲ್ಲ ತಂಪು ತುಂಬ, ಹೊನಗೊನ್ನೆ ಎಲ್ಲ. ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡೋದು ಅದರಲ್ಲಿ. ಇದು ಎಂಜಿರು ಕೊಡಿ ಅಂತ. ಇದು ಬಳ್ಳಿ ಎಲ್ಲ ಹೋಗ್ತದೆ ಎಲ್ಲ ಕಡೆ. ಇದು ಯಾಕೆ ಹೇಳಿದರೆ ಮೈಯ ದುರ್ವಾಸನೆಯನ್ನು ತೆಗಿತದೆ. ಇದು ಬೆವರಿನ ವಾಸನೆ ಏನಿದ್ರೆ ಇದು ತೆಗಿತದೆ. ಇದು ಮತ್ತೆ ತುಂಬ ತಂಪು. ಇದನ್ನು ಹಾಕ್ತಾರೆ ಅದಕ್ಕೆ. ಇದು ಕಾಡು ಬಸಳೆ ಅಂತ, ಇದನ್ನು ಅದಕ್ಕೆ ಹಾಕ್ತಾರೆ ಚಟ್ನಿಗೆ. ನೋಡಿ ವೀಕ್ಷಕರೇ, ಸುಮಾರು 28 ಬಗೆಯ ಕುಡಿಗಳಿದೆ ಇದರಲ್ಲಿ. ಸುಮಾರು 28 ಬಗೆಯ ಕುಡಿಗಳಿಂದ ಇದೀಗ ಮಳೆಗಾಲ ಅಂತಾದ್ರೆ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಸಿಗ್ತದೆ. ಈಗ ಚಿಗುರುಗಳು ಎಲ್ಲ ಬಾಡಿಕೊಂಡು ಕಮ್ಮಿ ಆಗಿರ್ತದೆ. 28 ಬಗೆಯ ಚಿಗುರುಗಳು ಇದೆ. ಅದರ ಜೊತೆಗೆ ಅದನ್ನು ತುಂಬ ಚೆಂದ ತೊಳ್ಕೊಂಡು ನೋಡಿಕೊಂಡು ಇದು ಮಾಡಿದ ಮೇಲೆ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಇದನ್ನೆಲ್ಲ ಸೇರಿಸ್ಲಿಕ್ಕೆ ಉಂಟು. ಕೊತ್ತಂಬರಿ, ಆಮೇಲೆ ಬೆಲ್ಲ, ಬೆಳ್ಳುಳ್ಳಿ 1 ಗಡ್ಡೆ, ಕಾಳುಮೆಣಸು, ಉಪ್ಪು,
ಇದು ಓಂಕಾಳು. ಅಮ್ಮ ಇದು ಮುಂದೆ ಹೇಗೆ ಚಟ್ನಿ ಮಾಡೋದು ಅಂತೇಳಿ ನಮಗೆ ಅದನ್ನು ಹೇಳಿಕೊಡ್ಬೇಕು ಅಂತ. ಹಾಂ, ಇದನ್ನು ಎಲೆಗಳನ್ನೆಲ್ಲ ಚೆಂದ ನೋಡ್ಕೊಳ್ಬೇಕು, ಹುಳ ಹುಪ್ಪಟೆಗಳನ್ನು ನೋಡ್ಕೊಂಡ ಮೇಲೆ ಅದನ್ನೆಲ್ಲ ತೊಳಿಬೇಕು. ತೊಳೆದ ಮೇಲೆ ಅದನ್ನು ನಾವು ಬೇಯಲಿಕ್ಕೆ ಹಾಕಬೇಕು ಪಾತ್ರೆಯಲ್ಲಿ. ಕುಕ್ಕರಲ್ಲಿ ಹಾಕ್ಬೋದು. 3 ವಿಸಿಲ್ ಬರಿಸಬೇಕು. ಕುಕ್ಕರಿಗೆ ಇದನ್ನು ತೆಗೆದು ಕುಕ್ಕರಿಗೆ ಹಾಕಿ ಈ ಸಾಮಾನುಗಳನ್ನು ಅದಕ್ಕೆ ಹಾಕೋದು. ಅಂದ್ರೆ ಬೇಯುವಾಗಲೇ ಎಲ್ಲವನ್ನು ಬೇಯುವಾಗಲೇ ಹಾಕೋದು. ಓಮ ಅದು ಕೆಲವರಿಗೆ ಓಮ ಆಗೋದಿಲ್ಲ. ಅಂದರೆ ಕೆಲವರಿಗೆ ಮೋಷನ್ ಮಾಡುವಲ್ಲೆಲ್ಲ ಒಡಿಲಿಕ್ಕೆ ಶುರು ಆಗ್ತದೆ ಓಮ ತಿಂದ ಕೂಡಲೇ. ಅದಕ್ಕೆ ಉಷ್ಣ ಅದು ಅಂದರೆ ಕೆಲವರಿಗೆ ಅದು ಎಲರ್ಜಿ ಇರ್ತದೆ. ಅದಕ್ಕೆ ನಾನು ಓಮ ಹಾಕೋದಿಲ್ಲ ಇವತ್ತಿದ್ದಕ್ಕೆ ನಾನು ಹಾಕೋದಿಲ್ಲ. ಆಮೇಲೆ ಕಾಳುಮೆಣಸು, ಖಾರ ಎಷ್ಟು ಬೇಕೋ ಅಷ್ಟು ಕಾಳುಮೆಣಸು ಅವರು ಹಾಕೋದು. ಖಾರ ತುಂಬ ಬೇಕು ಅಂದರೆ ಕಾಳುಮೆಣಸು ಹಾಕ್ಬೋದು. ಆಮೇಲೆ ಉಪ್ಪು, ಬೆಲ್ಲ ಹಾಗೆ ಸ್ವಲ್ಪ ಸಿಹಿ ಇದ್ರೆ ಮಕ್ಕಳೆಲ್ಲ ತಿಂತಾರೆ, ಸ್ವಲ್ಪ ಜಾಸ್ತಿ ಹಾಕ್ಬೋದು. ಬೆಳ್ಳುಳ್ಳಿ 1 ಗಡ್ಡೆ 2 ಗಡ್ಡೆ ಅದಕ್ಕೆ ಸುಲಿದು ಹಾಕ್ಬೋದು. ಪರಿಮಳಕ್ಕೆ ಅಲ್ಲ, ಅದು ನಿಮಗೆ ಜೀರ್ಣಶಕ್ತಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ ಅದು ಬೆಳ್ಳುಳ್ಳಿ. ನಿಮಗೆ ಕೊಲೆಸ್ಟ್ರಾಲಿಗೆ ಅದಕ್ಕೆ ಇದಕ್ಕೆ ಎಲ್ಲ ಒಳ್ಳೆಯದಾಗ್ತದೆ. ಆಮೇಲೆ ಕೊತ್ತಂಬರಿ ಪ್ರಮಾಣ ಜಾಸ್ತಿ ಸಹ ಮಾಡ್ಬೋದು. ತಂಪಂದರೆ ಇದೆಲ್ಲ ಹೀಟ್ ಆಗುವ ಎಲ್ಲ ಬೇಯುವಾಗಲೇ ಹಾಕೋದು. ಅದೇ ನಾನೇ ಅದು ನಾವು ಚಟ್ನಿ ಮಾಡೋ ಹಾಗೆ ಅಂತ 2 ಹಿಡಿ ಖಂಡಿತ ಹಾಕ್ಬೋದು. ನಾವು ಒಂದು ಬೌಲೆಲ್ಲ ನಾವು ತಗೊಳ್ತೇವೆ. ಅಂದರೆ ಇಷ್ಟು ಚಿಗುರು ಎಲ್ಲ ಮಾಡುವಾಗ ಇದಿಷ್ಟು ಕೊತ್ತಂಬರಿ ಹಾಕ್ಬೋದು. ಚಟ್ನಿ ಅದರಲ್ಲಿ ತುಂಬ ಆಗ್ತದೆ. ಅದೇ ಇದು ನಿಮಗೆ ಪ್ರಮಾಣ ಹೆಚ್ಚು ಕಮ್ಮಿ ಆದರೆ ಏನು ಆಗೋದಿಲ್ಲ, ಪರಿಮಳ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ. ಆದರೆ ಹೆಚ್ಚಾದರೆ ನಿಮಗೆ ತಂಪದಲ್ವಾ, ಇದೆಲ್ಲ ಉಷ್ಣ ಆದರೂ ಇದು ತಂಪು ಕೊಡ್ತದೆ, ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಕಾಳುಮೆಣಸು ಅಷ್ಟೇ. ಅವರಿಗೆ ಜೀರಿಗೆ ನಾನು ಹಾಕಲಿಲ್ಲ. ಹಾಕೋದಾದ್ರೂ ಹುರಿದು ಹಾಕಬೇಕು ಅದನ್ನು. ಹಸಿ ಜೀರಿಗೆ ಅದು ನಮ್ಮನೆ ಪರಿಮಳ ಬೇರೆ ಬರ್ತದೆ ಅದು. ಹುರಿದು ಹಾಕಿದರೆ ಪುಡಿ ಹಾಕ್ಬೋದು, ಜೀರಿಗೆ ಪುಡಿ ಹಾಕ್ಬೋದು. ಈಗ ನಮ್ಮದೊಂದು ಪ್ರಶ್ನೆ ಏನಂದರೆ, ಈಗ ಒಂದು ಮನೇಲಿ 10 ಜನ ಇದ್ದಾರೆ, ಅದ್ರ ಮನೇಲಿ ಒಂದು 5 ಜನ ಇದ್ದಾರೆ. ಅವರಿಗೆ ಚಟ್ನಿ ಮಾಡೋದಾದರೆ ನಾವು ಇದನ್ನು ಎಲೆಗಳನ್ನು ಯಾವ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು ಅಂತ? ಪ್ರಮಾಣ ನಿಮಗೆ ಆ ಸೀಸನಲ್ಲಿ ಹೇಗೆ ಸಿಗ್ತದೋ ಹಾಗೆ ಮಾಡ್ಬೋದು. ಅಂದರೆ ಎಲ್ಲ ಎಲೆಗಳಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ, ಸೈಡ್ ಎಫೆಕ್ಟ್ ಏನಿಲ್ಲ, ಅದನ್ನೆಲ್ಲ ತಿನ್ನುವಂಥದ್ದೇ ಇದು. ಅದೊಂದು ಇದಿಷ್ಟೀಗ ಒಂದು 2 ದಿವಸಕ್ಕೆಲ್ಲ ಇದಿಷ್ಟು ಮಾಡಿದರೆ ಸಾಕಾಗ್ಬೋದು. ಅದೊಂದು ಇಷ್ಟು ಚಟ್ನಿ ಆಗ್ತದೆ ಅದರಲ್ಲಿ. ಇದೆಲ್ಲ ಬೆಂದಾಗುವಾಗ ಇಷ್ಟು ಚಟ್ನಿ ಆಗ್ತದೆ. ತೆಂಗಿನಕಾಯಿ ಹಾಕಲಿಕ್ಕಿಲ್ಲ ಇದಕ್ಕೆ. ಹಾಗೆ ಮಾಡಿದರೆ ನಿಮಗೆ ಒಂದು 3 ದಿವಸಕ್ಕೊಮ್ಮೆ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡಿದ್ರೆ ನಿಮಗೆ 1 ತಿಂಗಳು ಇಡ್ಲಿಕ್ಕೆ ಆಗ್ತದೆ ಅದನ್ನು, ಈ ಚಟ್ನಿಯನ್ನು. ಬಾಣಂತಿಗೆಲ್ಲ ಇದು ಈ ಹಳ್ಳಿ ಕಡೆ ಬಾಣಂತಿಗೆ ಇದನ್ನು ಕೊಡ್ತಾರೆ. ಮಾತ್ರ ಓಮ ಎಲ್ಲ ಹಾಕ್ತಾರೆ ಅದಕ್ಕೆ ಜಾಸ್ತಿ ಹಾಕಿ. ನಮಗೆ ಕಡೀಲಿಕ್ಕೆ ಆಗುವಾಗ ಸ್ವಲ್ಪ ಸುಲಭ ಆಗ್ತದೆ. ಇಲ್ಲಿ ಉದ್ದ ಸಿಗ್ತದೆ ಅಲ್ವಾ, ಹೀಗೆ ತುಂಡು ಮಾಡಿಕೊಂಡ್ರೆ ಇದು ಹುಳ ಎಲ್ಲ ನಾನು ಆಗ ನೋಡಿಟ್ಟದು ಎಲ್ಲ ಎಲೆ ಎಲೆಯ ಪದಾರ್ಥಗಳನ್ನು ಮಾಡುವಾಗ ನಾವು ಚೆಂದ ನೋಡಿಕೊಳ್ಬೇಕಾಗ್ತದೆ ಅಂತ. ಹುಳಗಳಿದ್ರೆ ಅದು ಮತ್ತೆ ಅದೊಂದು ಸಮಸ್ಯೆ ಆಗ್ತದೆ. ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿ 3 ವಿಸಿಲ್ ಬರಿಸಬೇಕು. ಇದು ನಿಮಗೆ ಚಟ್ನಿಗೆ ಪರಿಮಳ ಸಹ ಕೊಡ್ತದೆ. ಕರಿಬೇವು ಇದಕ್ಕೆ ಹಾಕಿದ ಕೂಡಲೇ ಇದು ತೊಳೆದಾಯ್ತು. ಈಗ ಚಂದ ಮಾಡಿ ಸೊಪ್ಪು ಚಿಗುರುಗಳನ್ನು ಕುಕ್ಕರಿಗೆ ಹಾಕಿ ಆಯಿತು. ಹೌದು, ಒಂದು ಅರ್ಧ ಲೋಟ ನೀರು ಹಾಕಬೇಕು. ಜಾಸ್ತಿ ಹಾಕ್ಲಿಕ್ಕಿಲ್ಲ, ಜಾಸ್ತಿ ಹಾಕಿದ್ರೆ ಅದು ಮತ್ತೆ ಆ ನೀರು ವೇಸ್ಟ್ ಆಗ್ತದೆ. ನಮಗೆ ಗಟ್ಟಿ ಗಡಿಲಿಕ್ಕೆ ಅದು ನೀರು ಹಾಳಾಗ್ತದೆ, ಬೇಯಿಸಿದ ನೀರು. ಬೇಯಲಿಕ್ಕೋಸ್ಕರ ಮಾತ್ರ ಒಂದು 2-3 ವಿಸಿಲ್ ಹಾಕಿಸ್ಬೋದು. ಇನ್ನು ಖಾರಕ್ಕೆ ಬೇಕಾದಷ್ಟು ಕಾಳುಮೆಣಸು ಇಷ್ಟು, ಇದಿಷ್ಟು ಬೇಕಾದಿತ್ತು ಖಾರಕ್ಕೆ, ಅಂದರೆ ಬೇರೆ ಮೆಣಸು ಹಾಕ್ಲಿಕ್ಕಿಲ್ಲ. ಆಮೇಲೆ ಉಪ್ಪು ಅದಕ್ಕೊಂದು ಇದೊಂಚೂರು ಜಾಸ್ತಿ ಹಾಕ್ಬೋದು. ಬೆಲ್ಲ ಸಹ ಇನ್ನಿಷ್ಟು ಜಾಸ್ತಿ ಸೇರಿಸ್ಬೋದು. ಅದಕ್ಕೆ ಸ್ವಲ್ಪ ಸಿಹಿ ಆದರೆ ಒಳ್ಳೆಯದಾಗ್ತದೆ ನಮಗೆ. 1 ಗಡ್ಡೆ ಇದನ್ನು ಇಷ್ಟು ಸೊಪ್ಪಿನ ಚಟ್ನಿಗೆ 1 ಗಡ್ಡೆ ಸಾಕು. ಸೊಪ್ಪಿನ ಪ್ರಮಾಣ ಜಾಸ್ತಿ ಇದ್ದರೆ 1-2 ಗಡ್ಡೆ ಎಲ್ಲ ಹಾಕ್ಬೋದು. ಓಮ ಆದರೆ ನಾವೊಂದು ಒಂದು ಇಷ್ಟು ಹಾಕಿದ್ರೆ ಸಾಕಾಗ್ತದೆ, 1 ಸ್ಪೂನಿನಷ್ಟು. ತುದಿಗಳನ್ನೆಲ್ಲ ಇದರಲ್ಲಿ ಕುಕ್ಕರಲ್ಲಿ ಹಾಕಿ ಬೇಯಿಸಿ ಅದೀಗ ಆರಿದ ಮೇಲೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ್ದು. ತೆಂಗಿನಕಾಯಿ ಎಲ್ಲ ಏನು ಹಾಕಲಿಲ್ಲ, ಇದು ಬರೀ ಎಲೆಗಳ ಚಟ್ನಿ. ಇದು ತುದಿಗಳದ್ದು, ಎಲೆಗಳ ತುದಿಗಳದ್ದು. ಇದನ್ನು ಇನ್ನೆಂತ ಮಾಡ್ಬೇಕು ಹೇಳಿದರೆ, ಇದಕ್ಕೊಂದು
ಚೆಂದಾಗಿ ಒಂದು ಒಗ್ಗರಣೆ ಆಗಬೇಕು. ಇದಕ್ಕೆ ಎಣ್ಣೆ ತುಂಬ ಹಾಕಬೇಕಾಗ್ತದೆ ಸ್ವಲ್ಪ. ಆದಮೇಲೆ ಈ ಚಟ್ನಿಯನ್ನು ಅದಕ್ಕೆ ಹಾಕಿ ಅದು ತುಂಬ ಹೊತ್ತು ಪಾಕ ಆಗಬೇಕು. ಬರೀ ಒಗ್ಗರಣೆ ಹಾಕಿ ಅದನ್ನು ನಾವು ಇಳಿಸೋದು ಮಾತ್ರ ಅಲ್ಲ, ನಾವು ಒಂದು ಅರ್ಧ ಗಂಟೆ ಆದರೆ ಅದನ್ನು ಮಗಚುತ್ತಾ ಇರಬೇಕಾಗ್ತದೆ. ಅದು ಒಳ್ಳೆ ಪಾಕ ಆಗ್ತದೆ, ನೀರಿನ ಪಸ ಎಲ್ಲ ಹೋಗ್ತದೆ ಅಲ್ವ ಅದರದ್ದು. ಅಷ್ಟಾಗುವಾಗ ಚಟ್ನಿ ಹಾಳಾಗೋದಿಲ್ಲ ತುಂಬ ದಿವಸ. ತೆಂಗಿನೆಣ್ಣೆ ಹಾಕಿದೆ, ಅದಕ್ಕೆ ಒಂಚೂರು ಉದ್ದಿನಬೇಳೆ, ಚೂರು ಸಾಸಿವೆ, ಇನ್ನು 2 ಮೆಣಸು. ಇದೀಗ 20-28 ಚಿಗುರನ್ನೆಲ್ಲ ಚೆಂದಾಗಿ ತೊಳೆದು ಬೇಯಿಸಿದ್ದು. ಈಗ ಬೇಯಿಸಿದ್ದು ಅದಕ್ಕೆ ಸಾಮಾನೆಲ್ಲ ಹಾಕಿ ಬೇಯಿಸಿ ನಾನೀಗ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನೀಗ ಇದನ್ನಕ್ಕೊಂದು ಚೆಂದ ಮಾಡಿ ಒಗ್ಗರಣೆ ಹಾಕಬೇಕಾಗ್ತದೆ. ಆ ಒಗ್ಗರಣೆಗೆ ಇದನ್ನೀಗ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, 2 ಮೆಣಸು, ಜಾಸ್ತಿ ಬೇಕಾದರೆ ಹಾಕ್ಬೋದು ಯಾರಿಗಾದರೂ ಅಂತ ನಾನು 2 ಮೆಣಸು ಹಾಕಿದೆ. ಈ ಚಟ್ನಿಯನ್ನು ಅದಕ್ಕೆ ಹಾಕೋದು, ಚಟ್ನಿಗೆ ಒಗ್ಗರಣೆ ಹಾಕೋದಲ್ಲ, ಚಟ್ನಿಯನ್ನು ಒಗ್ಗರಣೆಗೆ ಹಾಕೋದು. ಒಗ್ಗರಣೆಗೆ ಹಾಕಿ ಅದು ಪಾಕ ಮಾಡಬೇಕು ನಾವು ಅದನ್ನೀಗ. ಇದು ಎಂತ ಹೇಳಿದರೆ, ಈ ಚಟ್ನಿಯನ್ನು ತಿಂದವರು ಮತ್ತು ಯಾರು ಬಿಡುವುದಿಲ್ಲ. ವಾಪಸ್ ನನ್ನಲ್ಲೇ ಮಾಡಿಸ್ತಾರೆ. ಮನೆಗೆ ಬಂದವರು ಅಳಿಯಂದಿರೆಲ್ಲ ಮಾಡಿಸ್ತಾರೆ ಇದನ್ನು. ವಾಪಸ್ ಒಂದು ಕೊಡಿ ಚಟ್ನಿ ಮಾಡಿ ಅತ್ತೆ ಅಂತೇಳಿ. ಮತ್ತು ಮಕ್ಕಳಿಗೆ ನಾನು ಸಣ್ಣದಿರುವಾಗ ನನ್ನ ಮಕ್ಕಳು ಸಣ್ಣದಿರುವಾಗ ನಮ್ಮ 3 ಮಕ್ಕಳು ಅದರೊಟ್ಟಿಗೆ ಯಜಮಾನರು ಸೇರ್ತಾಯಿದ್ರು. ಒಂದೊಂದು ಸಲ ನಾನು ಅನ್ನವನ್ನು ಒಂದು ಪ್ಲೇಟಲ್ಲಿ ಹಾಕಿ ಈ ಚಟ್ನಿ ಹಾಕಿ ಅದಕ್ಕೆ ತುಪ್ಪ ಎಲ್ಲ ಹಾಕಿ ಕಲಸಿ ಉಂಡೆ ಮಾಡಿ ಕೊಡ್ತಾಯಿದ್ದೆ. ಕೈ ತುತ್ತು ಹಾಕ್ತಾ ಇದ್ದದು. ನಮ್ಮ ಯಜಮಾನರು ಕೈಗೆ ಹಿಡ್ಕೊಂಡು ಬರ್ತೇನೆ, ನನಗೂ ಒಂದು ತುತ್ತು ಕೊಡು ಅಂತ ಹೇಳ್ಕೊಂಡು ಬರ್ತಾಯಿದ್ರು. ಅಷ್ಟು ಚೆಂದ ಮಾಡಿ ಊಟ ಮಾಡ್ತವೆ ಮಕ್ಕಳು. ಮತ್ತು ನಿಮಗೆ ಇದು ಊಟ ಮಾಡಿದರೆ ಮತ್ತು ಯಾವ ಸಾಂಬಾರು ನಿಮಗೆ ರುಚಿ ಬರುವುದಿಲ್ಲ ಅಂತ ಬಾಯಿಗೆ, ಅಷ್ಟು ರುಚಿ ಇರ್ತದೆ ಇದು. ಮತ್ತು ಮಕ್ಕಳ ಜೀರ್ಣಶಕ್ತಿ ಸಹ ಅಷ್ಟು ಚೆಂದ ಆಗ್ತದೆ. ನಿಮಗೆ ಮೋಷನ್ ಎಲ್ಲ ಈಗಿನ ಮಕ್ಕಳ ಮೋಷನ್ ನೋಡಿದರೆ ಎಲ್ಲ ಯೆಲ್ಲೋ ಕಲ್ಲರೇ ಇರ್ತದೆ, ಕಪ್ಪು ಕಲ್ಲರ್ ಯಾವ ಮಕ್ಕಳದು ಇರುವುದಿಲ್ಲ. ಅಂದರೆ ಗಿಡಮೂಲಿಕೆದು ಸತ್ತು ಹೋಗೋದೇ ಇಲ್ಲ ಮಕ್ಕಳಿಗೆ ಅಂತ. ಅದು ಇದರಲ್ಲಿ ಹಾಗಲ್ಲ, ಇದು ನಿಮಗೆ ಮೋಷನ್ ಎಲ್ಲ ಕಪ್ಪಾಗಿ ಫುಲ್ಲು ಏನು ಹೇಗೆ ಬೇಕೋ ಹಾಗೆ ಹೋಗ್ತದೆ ಅಂತ. ಅಷ್ಟು ಕ್ಲೀನ್ ಆಗ್ತದೆ ಹೊಟ್ಟೆ ಎಲ್ಲ. ತುಂಬ ಒಳ್ಳೆಯದಾಗಿರುವಂಥ ಒಂದು ಚಟ್ನಿ ಇದು, ಚಿಗುರೆಲೆ ಚಟ್ನಿ ಅಥವಾ ಕೊಡಿ ಚಟ್ನಿ. ಪಶಂಗ್ರಿ, ನಮ್ಮ ಶಿವಳ್ಳಿದ್ರಲ್ಲಿ ಪಶಂಗ್ರಿ ಹೇಳ್ತಾರೆ, ಪಲ್ಲೊಡಿ ಅಂತ ಹೇಳ್ತಾರೆ ಇದಕ್ಕೆ. ಬಾಣಂತಿಗೆ ಪಲ್ಲೊಡಿ ಮಲ್ತು ಬರ್ಪುಣ ಅಂತ ಹೇಳ್ಕೊಂಡು. ಇದೊಂದು ಅರ್ಧ ಗಂಟೆ ಆದರೂ ಆಗಬೇಕು. ಮತ್ತು ಸ್ವಲ್ಪ ಗಟ್ಟಿ ಕಡಿದ್ರೆ ನಮಗೆ ಸ್ವಲ್ಪ ಲಾಭ ಆಗ್ತದೆ. ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ತುಂಬ ಹೊತ್ತು ಮಗಚಬೇಕಾಗ್ತದೆ. ಹೀಗೆ ಈ ಎಣ್ಣೆ ಇದರೊಟ್ಟಿಗೆ ಸೇರಿಕೊಂಡು ಒಳ್ಳೆ ಕಾದ ಹಾಗೆ ಆಗಬೇಕದು ಪಾಕ ಹೇಳೋದು. ತುಪ್ಪ ಹಾಕಿ ಸಹ ಮಾಡ್ಬೋದು, ತುಪ್ಪ ಬೇಕಾದವರು. ಇದು ಮಕ್ಕಳಿಗೆ ದೋಸೆಗೆಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ದೋಸೆಗೆ ಹಿಡಿದು ತಿನ್ನಲಿಕ್ಕೆ ಎಲ್ಲ ಮಕ್ಕಳಿಗೆ. ಇನ್ನು ಪಾಕ ಹಾಕ್ತಾ ಬರುವಾಗ ಇದಕ್ಕೊಂದು 2-3 ಚಮಚದಷ್ಟು ತುಪ್ಪ ಹಾಕಿ ಚೆಂದ ಮಗಚಿ ನಾವೊಂದು ಪಾತ್ರೆಯಲ್ಲಿ ಹಾಕಿಟ್ರೆ ಏನಾಗೋದಿಲ್ಲ. ಎಲ್ರಿಗೂ ಇದು ಮುದುಕರಿಂದ ಹಿಡಿದು ಮಕ್ಕಳಿಗಾಗುವಂಥ ಒಂದು ಚಟ್ನಿ. ತುಂಬ ಉಪಯೋಗ ಉಂಟು. ಇದಕ್ಕೆ ಮಳೆಗಾಲದಲ್ಲಿ ಆದರೆ ಇನ್ನು ಸಹದೇವಿ, ಎಲಿಕೆಬಿ ಇದೆಲ್ಲ ಸಿಗ್ತದೆ ನಮಗೆ ತಿನ್ನಲಿಕ್ಕೆ ಹಾಕುವಂಥದ್ದು. ಈಗ ಅದೆಲ್ಲ ಈ ಬೇಸಿಗೆ ಅದನ್ನ ಗಿಡಗಳೆಲ್ಲ ಸತ್ತೋಗಿರ್ತದೆ. ಇನ್ನು ಅದರ ಬೀಜ ಬಂದಾಗಬೇಕಷ್ಟೇ, ಅದು ಹುಟ್ಟಬೇಕಷ್ಟೇ. ಅದು 28 ಬಗೆಯ ತುದಿಗಳು ಮತ್ತು ಕೊತ್ತಂಬರಿ, ಓಮ, ಬೆಳ್ಳುಳ್ಳಿ, ಅದೇ ರೀತಿ ಕಾಳುಮೆಣಸು, ಬೆಲ್ಲ ಎಲ್ಲ ಸೇರಿಸಿ ಒಂದು ಚಟ್ನಿಯನ್ನು ತಯಾರು ಮಾಡಿದ್ದಾರೆ. ಚಿಗುರೆಲೆ ಚಟ್ನಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ನಿಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಹೆಚ್ಚಿಸಲು ಖಂಡಿತ. ಮತ್ತೆ ಬಾಯಿ ರುಚಿಗೆ ಎಲ್ಲ, ಬಾಯಿ ರುಚಿ ಇಲ್ಲದವರಿಗೆಲ್ಲ ಇದನ್ನ ಇದೆಲ್ಲ ಅನ್ನ ಕೊಟ್ಟರೆ ಎಲ್ರಿಗೂ ರುಚಿ ಬರ್ತದೆ ಬಾಯಿ. ಜಾಸ್ತಿ ಊಟ ಮಾಡಬಹುದು, ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು. ಖಂಡಿತ. ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆಲ್ಲ ಇದೊಂದು ಔಷಧಿಯೂ ಹೌದು, ಚಟ್ನಿ ಹೌದು. ನಾವು ಊಟ ಮಾಡ್ಲಿಕ್ಕೆ ಖಂಡಿತ ಔಷಧಯುಕ್ತ ಚಟ್ನಿ. ಚಿಗುರೆಲೆ ಚಟ್ನಿಯನ್ನ ಅಮ್ಮವರು ನಮಗೆ ಪರಿಚಯಿಸಿದ್ದಾರೆ. ಇಂಥ ಒಂದು ಇದನ್ನೇ ತಿನ್ನೋದು ಹೇಗೆ ಹೇಳಿದ್ರೆ, ಇದನ್ನು ಒಂದು ಬಟ್ಲಲ್ಲಿ ಅನ್ನ ಹಾಕೊಂಡು ಅದಕ್ಕೆ 1 ಚಮಚ ತುಪ್ಪ ಹಾಕೊಂಡು ಇದನ್ನು ಹಾಕಿ ಕಲಸಿ ತಿನ್ನೋದು. ಮಕ್ಕಳಿಗೆಲ್ಲ ಬೇರೆ ಏನಿಲ್ಲ, ತುಪ್ಪ ಹಾಕಿದ್ರೆ ಆಯ್ತು. ಅದನ್ನ ಈಗ ಉಂಡೆ ಮಾಡಿ ಕೊಟ್ರೆ ಮಕ್ಕಳು ಆ ಉಂಡೆಯೇ ತಿಂತವೆ ಚಂದ ಮಾಡಿ ಬೆಳ್ತಿಗೆ ಅನ್ನಕ್ಕೆ. ಮಾಡುವಂತ ಚಟ್ನಿಯನ್ನ ಪರಿಚಯಿಸಿದ್ದಾರೆ. ಹಿರಿಯರು ಮಾಡಿಕೊಂಡು ಬಂದಂತಹ ಈ ಒಂದು ಆಹಾರ ಪದಾರ್ಥಗಳು ಮುಂದಿನ ಜನಾಂಗಕ್ಕೆ ಉಳಿಬೇಕು, ಅದನ್ನು ಉಳಿಸಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಅಮ್ಮವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈ ಚಟ್ನಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳು ನಿಮಗೆ ಬೇಕಾದರೆ ನಾವು ಕೆಳಗೆ ಅವರ ಫೋನ್ ನಂಬರನ್ನು ನೀಡ್ತೇವೆ.
ತಾವೆಲ್ಲರ ಫೋನ್ ನಂಬರಿಗೆ ಸಂಪರ್ಕಿಸಿ ಅದರ ಬಗ್ಗೆ ಚಟ್ನಿಯ ಬಗ್ಗೆ ತಿಳ್ಕೊಳ್ಬೋದು ಮತ್ತು ಇನ್ನಷ್ಟು ಅವರಿಗೆ ಗೊತ್ತಿರುವಂಥ ವಿಚಾರಗಳನ್ನು ಅವರಿಂದಲೇ ತಿಳ್ಕೊಳ್ಬೋದು. ಖಂಡಿತ ಎಲ್ಲ ತಿಳ್ಕೊಂಡು ಮಾಡಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ನೇರವಾಗಿ ನೀವು ಅದಂದ್ರೆ ಚಿಗುರುಗಳೆಲ್ಲ ಗುರ್ತವೆ, ಪರಿಚಯ ಇರಬೇಕಾಗ್ತದೆ. ಪರಿಚಯ ಇರಬೇಕು, ಅದು ಬಹುಮುಖ್ಯವಾದಂಥದ್ದು. ನಮಗೆ ಗೊತ್ತಿದ್ದದನ್ನು ನಾವು ತಿಳ್ಕೊಂಡು ಮಾಡೋದು ಉತ್ತಮ. ಆದ್ದರಿಂದ ಎಲ್ಲರೂ ತಿಳ್ಕೊಂಡು ನಿಮಗೆ ಇನ್ನಷ್ಟು ಮಾಹಿತಿಗಳು ಬೇಕಾದಲ್ಲಿ ಅಮ್ಮವರಿಗೆ ಸಂಪರ್ಕ ಮಾಡಿ ಅವರಿಗೆ ಫೋನ್ ಮಾಡಿ ಸಂಪರ್ಕ ಮಾಡಿಕೊಂಡು ನೀವು ತಿಳ್ಕೊಂಡು ಅದನ್ನು ಉಪಯೋಗಿಸಿ ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಅಮೂಲ್ಯವಾದಂಥ ಈ ಚಟ್ನಿಯನ್ನು ನಮಗೆ ಪರಿಚಯಿಸಿದ್ದಕ್ಕೆ ಅಮ್ಮವರಿಗೆ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನಾವು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಚಿಗುರೆಲೆ ಚಟ್ನಿ ಹಾಗೂ ಗಿಡಮೂಲಿಕೆಗಳಿಂದ ತಯಾರು ಮಾಡುವಂಥ ಮದ್ದಿನ ಬಗ್ಗೆ ನಮಗೆ ಪರಿಚಯ ಮಾಡಲಿಕ್ಕಿದ್ದೇವೆ. ನಮಸ್ತೆ ವೀಕ್ಷಕರೇ.